ಓಕೆ ಎಸ್ ಗುಡ್ ಈವ್ನಿಂಗ್. ಸೊ ಇವತ್ತಿನ ಕ್ಲಾಸಲ್ಲಿ ಸೊಲ್ಯೂಷನ್ ಚಾಪ್ಟರು ಪ್ರೀವಿಯಸ್ ಕ್ಲಾಸ್ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಕ್ವಶನ್ಸನ್ನು ನಾನು ತೊಗೊಂಡಿದ್ದೀನಿ. ಸೊ ಈಗ ಅಪ್ ಟು ಲೆವೆಲ್ 1 2 3 ಏನು ಸಾಲ್ವ್ ಮಾಡಿದ್ವಿ. ಸೊ ಬೇಸ್ಡ್ ಆನ್ ದ್ಯಾಟ್ ನಾವೇನು ಮಾಡೋಣ, ಈಗ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಸೊ ಈಗ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ನಮಗೆ ಒಂದು ಫಸ್ಟ್ ಕ್ವಶನ್ ಅನ್ನು ತಗೊಂಡಿದ್ದೀನಿ, ವಿಚ್ ಇಸ್ ಆಸ್ಕ್ಡ್ ಇನ್ 2010 ಕೇಳಿದ್ದಾರೆ ಈ ಕ್ವಶನ್ನು. ಓಕೆ, ಸೊ the question is the empirical formula of an electrolyte, of non-electrolyte is CH2O. Okay, so empirical formula of a non-electrolyte is CH2O. A solution containing 6 gram of the compound exerts the same osmotic pressure. Okay, one solution ಇದೆ, ಆ ಸೊಲ್ಯೂಷನ್ 6 gram of the solute ನ ಸೊಲ್ಯೂಷನ್ ಅಲ್ಲಿ ಡಿಸಾಲ್ವ್ ಆಗಿದೆ, and it is going to exert the osmotic pressure that 0.05 molar glucose solution at the same temperature. ಸೊ ಈಗ ಇದ್ರದ್ದು ನಾವು ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ದ ಕಾಂಪೌಂಡ್ ಅನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಈಗ ಇಲ್ಲಿ ಎಂಪರಿಕಲ್ ಫಾರ್ಮುಲಾ ಕೊಟ್ಟಿದ್ದಾರೆ. ಬೈ ಯೂಸಿಂಗ್ ದಾಟ್ ನಾವೇನ್ ಮಾಡಬೇಕು, ಮಾಲಿಕ್ಯುಲರ್ ಫಾರ್ಮುಲಾ, ಈ CH2O ಕಂಪ್ಲೀಟ್ ಮಾಲಿಕ್ಯುಲರ್ ಫಾರ್ಮುಲಾನ ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಓಕೆ, ಆಫ್ ದ ನಾನ್ ಎಲೆಕ್ಟ್ರೋಲೈಟ್. ಸೊ ಆಕ್ಚುಲಿ ಈ ಸೊಲ್ಯೂಷನ್ ಚಾಪ್ಟರ್ ಅಲ್ಲಿ ಬೇಸ್ಡ್ ಆನ್ ಆಸ್ಮೋಟಿಕ್ ಪ್ರೆಷರು, ದೆನ್ ಗಿವನ್ ಡೇಟಾ, ವೆಯ್ಟ್ ಆಫ್ ಸೊಲ್ಯೂಟ್ ಕೊಟ್ಟಿದ್ದಾರೆ ಅಂಡ್ ಕಾನ್ಸಂಟ್ರೇಷನ್ ಕೊಟ್ಟಿದ್ದಾರೆ. ಓಕೆ, ಅಂಡ್ ಮೊಲಾರಿಟಿ ಕೊಟ್ಟಿದ್ದಾರೆ, ಕಾನ್ಸಂಟ್ರೇಷನ್ ಇನ್ ದ ಸೆನ್ಸ್ ಮೊಲಾರಿಟಿ ಅಂಡ್ ಸೇಮ್ ಟೆಂಪರೇಚರ್ ಅಂತ ಹೇಳಿದ್ದಾರೆ. ಸೊ ಬೈ ಯೂಸಿಂಗ್ ಆಲ್ ದೀಸ್ ಡೇಟಾ ಫಸ್ಟ್ ನಾವೇನ್ ಮಾಡೋಣ, ಎಂಪರಿಕಲ್ ಫಾರ್ಮುಲಾನ ಮಾಲಿಕ್ಯುಲರ್ ಫಾರ್ಮುಲಾ ಅಂತ ನಾವು ಫೈಂಡ್ ಔಟ್ ಮಾಡೋಣ. ಸೊ ಈಗ ನಮಗೆ ಗೊತ್ತಿರೋ ಹಾಗೆ ಫಾರ್ ಎನ್ ಐಸೋಟೋನಿಕ್ ಸೊಲ್ಯೂಷನ್, ಓಕೆ, ಫಾರ್ ಐಸೋಟೋನಿಕ್ ಸೊಲ್ಯೂಷನ್. ಸೊ ಐಸೋಟೋನಿಕ್ ಸೊಲ್ಯೂಷನ್ ಅಲ್ಲಿ the solutions which is having a same osmotic pressure. Okay, for isotonic solution we know that the formula W1 divided by M1 into V1 is equals to W2 divided by M2 into V2. Okay, so this is what for isotonic solution, the mathematical expression. So ಈಗ ಇಲ್ಲಿ W1 ಏನು, weight of glucose. W1 is weight of glucose. ನಾವು ಸೊ W1 ನಾವು ವೆಯ್ಟ್ ಆಫ್ ನಾನ್ ಎಲೆಕ್ಟ್ರೋಲೈಟ್ ಅಂತ ತಗೊಳ್ಳೋಣ. ಓಕೆ, ವೆಯ್ಟ್ ಆಫ್ ಗ್ಲೂಕೋಸ್ ದಟ್ ಈಸ್ 6 ಗ್ರಾಮ್ ಆಫ್ ದ ಕಾಂಪೌಂಡ್ ಕೊಟ್ಟಿದ್ದಾರಲ್ವಾ. WB ಈಸ್ 6 ಗ್ರಾಮ್ ಅಂತ ತಗೊಳ್ಳೋಣ. ಸೊ WB ಈಸ್ ನಥಿಂಗ್ ಬಟ್ ವಾಟ್ W2 ಅಂತ ಆಗುತ್ತೆ. ಇದು 6 ಗ್ರಾಮ್ ಇಸ್ ವಾಟ್ W2. ಸೊ ಈಗ W1 ಈಸ್ ಈಕ್ವಲ್ಸ್ ಟು ಮಾಸ್ ಆಫ್ ಗ್ಲೂಕೋಸ್ ಅಂತ ಕನ್ಸಿಡರ್ ಮಾಡಿದ್ರೆ ನಾವು ಮಾಸ್ ಆಫ್ ಗ್ಲೂಕೋಸ್ ಈಸ್ ಈಕ್ವಲ್ಸ್ ಟು ಕಾನ್ಸಂಟ್ರೇಷನ್ ಎಷ್ಟು ಕೊಟ್ಟಿದ್ದಾರೆ, 0.05, ದಟ್ ಈಸ್ ಮೊಲಾರಿಟಿ. 0.05 ಇಂಟು 180 ಗ್ರಾಮ್. ಓಕೆ, 180 ಗ್ರಾಮ್ ಇಸ್ ದ ಮಾಲಿಕ್ಯುಲರ್ weight of glucose. Okay, 1 with respect to what, glucose, mass of glucose, that is equals to ನಮಗೆ ಆನ್ಸರು 9 ಗ್ರಾಮ್ ಸಿಗುತ್ತೆ. 9 ಗ್ರಾಮ್ ಸಿಗುತ್ತೆ. ಓಕೆ, ದೆನ್ ನೆಕ್ಸ್ಟ್ ಇನ್ನೇನು ಕೊಟ್ಟಿದ್ದಾರೆ, M1 is equals to ಮಾಲಿಕ್ಯುಲರ್ ಮಾಸ್ ಆಫ್ ಗ್ಲೂಕೋಸ್ ಅಂತ ಕನ್ಸಿಡರ್ ಮಾಡೋಣ. ಸೊ ಗ್ಲೂಕೋಸ್ ಇಸ್ ಹ್ಯಾವಿಂಗ್ ದ ಮಾಲಿಕ್ಯುಲರ್ ಮಾಸ್ that we can calculate by adding the sum of all the atomic masses. Okay, ಈಗ C6H12O6 ಅಂತ ಇದೆ ಗ್ಲೂಕೋಸ್, C6H12O6. ಸೊ ಇದರಲ್ಲಿ 6 ಇಂಟು ಕಾರ್ಬನ್ ಪ್ಲಸ್ 12 ಇಂಟು ಹೈಡ್ರೋಜನ್ ಆಟಮ್ ಪ್ಲಸ್ 6 ಇಂಟು ಆಕ್ಸಿಜನ್ ಆಟಮ್ನ ತಗೊಂಡು ನಾವು ಸಾಲ್ವ್ ಮಾಡಿದಾಗ ನಮಗೆ ಆನ್ಸರ್ 180 ಗ್ರಾಮ್ ಬರುತ್ತೆ. ಓಕೆ, ಸೊ ಇದು ಮಾಲಿಕ್ಯುಲರ್ ಮಾಸ್ ಆಫ್ ದ ಗ್ಲೂಕೋಸ್ ಇಸ್ ಈಕ್ವಲ್ಸ್ ಟು 180 ಗ್ರಾಮ್ ಸಿಕ್ಕತ್ತೆ. ದೆನ್ ಲೆಟ್ ಅಸ್ ಅಸ್ಯೂಮ್ V1 ಇಲ್ಲಿ ನಮಗೆ ವಾಲ್ಯೂಮ್ಸ್ ಕೊಟ್ಟಿಲ್ಲ ಕ್ವಶನ್ ಅಲ್ಲಿ. ಸೊ ದಟ್ V1 is equals to V2, that is equals to 1 ಲೀಟರ್ ಅಂತ ನಾವು ಅಸ್ಯೂಮ್ ಮಾಡ್ಕೊಳ್ಳೋಣ. ದೆನ್ W2 is equals to, it is the mass of, so W1 mass of glucose ಆದ್ರೆ W2 mass of ಏನಾಗುತ್ತೆ, ಕಾಂಪೌಂಡ್ ಆಗುತ್ತೆ. ಮಾಸ್ ಆಫ್ ಕಾಂಪೌಂಡ್ ದಟ್ ಈಸ್ ಈಕ್ವಲ್ಸ್ ಟು 6 ಗ್ರಾಮ್ ಅಂತ ಕೊಟ್ಟಿದ್ದಾರೆ. ಕಾಂಪೌಂಡ್ ವೆಯ್ಟ್ ಎಷ್ಟು ಕೊಟ್ಟಿದ್ದಾರೆ, 6 ಗ್ರಾಮ್ ಕೊಟ್ಟಿದ್ದಾರೆ. ಓಕೆ, ದೆನ್ ಈಗ M2 is equals to ಮಾಲಿಕ್ಯುಲರ್ ಮಾಸ್ ಆಫ್
ಕಾಂಪೌಂಡ್, ಮಾಲಿಕ್ಯುಲರ್ ಮಾಸ್ ಆಫ್ ಕಾಂಪೌಂಡ್ ಎಷ್ಟಿರುತ್ತೆ ಅದನ್ನ ನಾವು ಫಸ್ಟ್ ಫೈಂಡ್ ಔಟ್ ಮಾಡ್ಕೋಬೇಕು. ಮಾಲಿಕ್ಯುಲರ್ ಮಾಸ್ ಆಫ್ ದ ಕಾಂಪೌಂಡ್ ಫೈಂಡ್ ಔಟ್ ಮಾಡಬೇಕು. ಸೊ ಈಗ ನಾವು ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ, ಓಕೆ, ಸೊ ನಮ್ಗೆ ಏನಾಗುತ್ತೆ, ಇಲ್ಲಿ W1 ಎಷ್ಟಿದೆ, 9 ಇದೆ ಅಲ್ವಾ. ಸೊ ಇಲ್ಲಿ ನೆಕ್ಸ್ಟು ಮಲ್ಟಿಪ್ಲೈ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. W1 ಎಷ್ಟಿದೆ, 9 ಇದೆ, ಡಿವೈಡೆಡ್ ಬೈ M1. M1 ಅಂದ್ರೆ ಏನು, ಮಾಲಿಕ್ಯುಲರ್ ಮಾಸ್ ಆಫ್ ಗ್ಲೂಕೋಸ್ ಎಷ್ಟಿದೆ, 180 ಇದೆ, ಇಂಟು 1 ಇಸ್ ಈಕ್ವಲ್ಸ್ ಟು V1. ಓಕೆ, ದೆನ್ W2 ಎಷ್ಟಿದೆ, 6 ಗ್ರಾಮ್ ಕೊಟ್ಟಿದ್ದಾರೆ. ಸೊ M2 ಎಷ್ಟಿದೆ ನಮಗೆ ಆನ್ಸರು, ನಮಗೆ ಮೊಲಾರಿಟಿ ಫಸ್ಟ್ M2 ಮೋಲಾರ್ ಮಾಸ್ ಆಫ್ ದ ಕಾಂಪೌಂಡ್ ಗೊತ್ತಿಲ್ಲ ನಮಗೆ. ಸೊ ದೆನ್ V2 ಇಸ್ ಏನು 1 ಲೀಟರ್ ಅಂತ ನಾವು ಅಸ್ಯೂಮ್ ಮಾಡ್ಕೊಂಡಿದ್ದೀವಿ. ಸೊ ಈಗ ಏನಾಯ್ತು, 9 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 9 ಇಂಟು M2 ಇಸ್ ಈಕ್ವಲ್ಸ್ ಟು 180 ಇಂಟು 6 ಅಂತ ಆಯಿತು. ಸೊ M2 ಇಸ್ ಈಕ್ವಲ್ಸ್ ಟು 180 ಇಂಟು 6 ಡಿವೈಡೆಡ್ ಬೈ 9 ಆಗುತ್ತೆ. ಸೊ ನಿಮಗೆ ಆನ್ಸರು 120 ಗ್ರಾಮ್ ಬರುತ್ತೆ. ಸಾಲ್ವ್ ಮಾಡಿದ್ರೆ M2 ಇಸ್ ಈಕ್ವಲ್ಸ್ ಟು 120 ಗ್ರಾಮ್. ಸೊ ದೇರ್ ಫೋರ್ ಮಾಲಿಕ್ಯುಲರ್ ಮಾಸ್, ಓಕೆ, ಮಾಲಿಕ್ಯುಲರ್ ಮಾಸ್ ಡಿವೈಡೆಡ್ ಬೈ ಎಂಪೆರಿಕಲ್ ಮಾಸ್, ಮಾಲಿಕ್ಯುಲರ್ ಮಾಸ್ ಡಿವೈಡೆಡ್ ಬೈ ಎಂಪೆರಿಕಲ್ ಮಾಸ್ ಇಸ್ ಈಕ್ವಲ್ಸ್ ಟು N ಅಂತ ಹೇಳ್ತೀವಿ. ಮತ್ತೆ N is equals to, so molecular mass ನಮ್ಗೆ ಎಷ್ಟು ಸಿಕ್ತು, 120 ಸಿಕ್ಕಿದೆ. molecular mass is how much, 120 divided by empirical mass ನಮ್ಗೆ 30. ಸೊ ಈಗ ಈ CH2O ಇದೆ ಅಲ್ವಾ, ಈ CH2O ನಾವು ಎಂಪೆರಿಕಲ್ ಮಾಲಿಕ್ಯುಲರ್ ಮಾಸ್ ಫೈಂಡ್ ಔಟ್ ಮಾಡಿದ್ರೆ, ಸೊ 16 ಪ್ಲಸ್ 12, ಓಕೆ, ಪ್ಲಸ್ 2 ಹೈಡ್ರೋಜನ್ ಆಟಮು. ಸೊ ಎಷ್ಟಾಯಿತು, 16 ಪ್ಲಸ್ 14, 6 ಪ್ಲಸ್ 4 ಇಸ್ 10, then 30 ಆಯಿತು. ಓಕೆ, ಸೊ 30 ಇಸ್ ದ ಎಂಪೆರಿಕಲ್ ಮಾಸ್ ಆಫ್ ವಾಟ್ ಗಿವನ್ CH2O ಎಲೆಕ್ಟ್ರೋಲೈಟ್. ಸೊ ಇದೆರಡನ್ನ ಸಾಲ್ವ್ ಮಾಡಿದ್ರೆ ನಮಗೆ 31 34 12, N ಇಸ್ ಈಕ್ವಲ್ಸ್ ಟು ನಮಗೆ 4 ಬರುತ್ತೆ, ವೇರ್ N ಇಸ್ ಈಕ್ವಲ್ಸ್ ಟು 4. ಹಾಗಿದ್ರೆ ನಾವು ಹಿಯರ್ ಮಾಲಿಕ್ಯುಲರ್ ಮಾಸ್ ಇಸ್ ಈಕ್ವಲ್ಸ್ ಟು ಎಂಪೆರಿಕಲ್ ಫಾರ್ಮುಲಾ ಮಾಸ್ ಆಫ್ N ಟೈಮ್ ಅಂತ ನಾವು ಫಾರ್ಮುಲಾ ಹಾಕ್ತೀವಿ. ದಟ್ ಈಸ್ ಈಕ್ವಲ್ಸ್ ಟು ಎಂಪೆರಿಕಲ್ ಫಾರ್ಮುಲಾ ನಮ್ಗೆ ಏನಿದೆ ಕ್ವಶನ್ ಅಲ್ಲಿ, CH2O ಅಂತ ಇದೆ, N ಟೈಮ್ಸ್ ಅಂತ ಅಂದ್ರೆ N ಪ್ಲೇಸ್ ಅಲ್ಲಿ 4 ಹಾಕಿದಾಗ C4H8O4 ಆಗುತ್ತೆ. C4H8O4 ಮಾಲಿಕ್ಯುಲರ್ ಮಾಸ್. C4H8O4 is what, molecular mass. ಸೊ ಈಗ ನಮಗೆ C4H8O4 is there in option 4 ಅಲ್ಲಿದೆ. ಸೊ ನಾವು ಆಪ್ಷನ್ 4 ಅನ್ನ ಆನ್ಸರ್ ಆಗಿ ಚೂಸ್ ಮಾಡ್ಬೋದು. ಓಕೆ, ಸೊ ಈ ಕ್ವಶನ್ ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ಈ ತರ you can solve the empirical molecular mass by using empirical formula. ನೆಕ್ಸ್ಟ್ ಕ್ವಶನ್ ಹೋಗೋಣ. ಇದು ಸಹ ಸೇಮ್ ಟೈಪ್ ಆಫ್ ಕ್ವಶನ್. ದ ಎಂಪೆರಿಕಲ್ ಫಾರ್ಮುಲಾ ಆಫ್ ಎ ನಾನ್ ಎಲೆಕ್ಟ್ರೋಲೈಟ್ ಇಸ್ 3 ಗ್ರಾಮ್ ಆಫ್ ದ ಕಾಂಪೌಂಡ್ exerts the same osmotic pressure as that of the 0.05 molar glucose solution. The molecular formula of the compound is. ಸೊ ನಾವು ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ದ ಕಾಂಪೌಂಡ್ ನ ಏನ್ ಮಾಡಬೇಕು, ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಓಕೆ, ಸೊ ಈಗ ಇದರಲ್ಲಿ ಏನು ಹೇಳಿದ್ದಾರೆ ಅಂತ ಅಂದ್ರೆ, ಫಾರ್ ಐಸೋಟೋನಿಕ್ ಸೊಲ್ಯೂಷನ್. ಸೊ ಯಾಕೆ ನಾವಿಲ್ಲಿ ಐಸೋಟೋನಿಕ್ ಅಂತ ಕನ್ಸಿಡರ್ ಮಾಡ್ತಿದೀವಿ ಅಂತ ಅಂದ್ರೆ, ಜಸ್ಟ್ ಬಿಕಾಸ್ ಆಫ್ ಸೇಮ್ ಆಸ್ಮೋಟಿಕ್ ಪ್ರೆಷರ್ ಅಂತ ಎಕ್ಸರ್ಟ್ ಮಾಡ್ತಿದೆ ಅಂತ ಹೇಳ್ತಿರೋದ್ರಿಂದ ಇಟ್ ಈಸ್ ಎ ಟೈಪ್ ಆಫ್ ಐಸೋಟೋನಿಕ್ ಸೊಲ್ಯೂಷನ್. ಸೊ ದಟ್ ಐಸೋಟೋನಿಕ್ ಸೊಲ್ಯೂಷನ್ ಇಸ್ WX ಡಿವೈಡೆಡ್ ಬೈ MX ಇಸ್ ಈಕ್ವಲ್ಸ್ ಟು W ಆಫ್ glucose, weight of glucose divided by, so molecular mass of glucose. Okay, glucose. So glucose is having the chemical formula C6H12O6. C6H12O6 is the chemical formula. Then weight of glucose ಎಷ್ಟು ಕೊಟ್ಟಿದ್ದಾರೆ ನಮಗೆ, weight of glucose is 3 ಕೊಟ್ಟಿದ್ದಾರೆ, ಡಿವೈಡೆಡ್ ಬೈ MX ನಮಗೆ ಮೋಲಾರ್ ಮಾಸ್ ಆಫ್ ಗ್ಲೂಕೋಸ್ ಕೊಟ್ಟಿಲ್ಲ, ದಟ್ ಈಸ್ ಈಕ್ವಲ್ಸ್ ಟು ಅಗೈನ್ ವೇಟ್ ಆಫ್ ಗ್ಲೂಕೋಸು ಅಗೈನ್ ನಾವು ಅಂಡ್ ದೆನ್ ಮೋಲಾರ್ ಮಾಸ್ ಆಫ್ ಗ್ಲೂಕೋಸ್ ನಾವು ಫೈಂಡ್ ಔಟ್ ಮಾಡಿದ್ರೆ 180 ಗ್ರಾಮ್ ಸಿಗುತ್ತೆ. ಸೊ ಇಲ್ಲಿ ವೆಯ್ಟ್ ಆಫ್ ಗ್ಲೂಕೋಸ್ ವಿ ಕ್ಯಾನ್ ಕನ್ಸಿಡರ್ಡ್ ಆಸ್ ವಾಟ್ 9 ಗ್ರಾಮ್ಸ್ ಅಂತ ನಾವು ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. ಓಕೆ, ದೆನ್ ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ, ಸೊ ಯು ವಿಲ್ ಗೆಟ್ ವಾಟ್ 9 ಇಂಟು MX ಇಸ್ ಈಕ್ವಲ್ಸ್ ಟು 180 ಇಂಟು 3 ತಗೋಬೇಕು. ಓಕೆ, 180 ಇಂಟು 3. ಸೊ ಇಲ್ಲಿ MX ಇಸ್ ಈಕ್ವಲ್ಸ್ ಟು ಏನಾಗುತ್ತೆ,
180 into 3 divided by 9 ಆಗುತ್ತೆ. Then that is equals to, so 3 zeros are 0, 640 by 9. So if you solve this now, you will get the answer 60. ಓಕೆ 60 ಆನ್ಸರ್ ಸಿಗುತ್ತೆ. ಓಕೆ ಸೊ ಹಾಗಿದ್ರೆ ಇಲ್ಲಿ therefore, okay, therefore 0.05 molarity of glucose, 0.05 molarity of glucose contain 9 gram of glucose, 9 gram of glucose. So 0.05 molarity of glucose ಅಲ್ಲಿ ಎಷ್ಟು ಗ್ರಾಮ್ ಆಫ್ ಗ್ಲೂಕೋಸ್ ಇರುತ್ತೆ? 9 ಗ್ರಾಮ್ ಆಫ್ ಗ್ಲೂಕೋಸ್ ಇರುತ್ತೆ. Exerts the same osmotic pressure. The molecular formula of the compound is, okay, so ಈಗ 0.05 molarity of glucose ಅಲ್ಲಿ 9 gram of 9 gram of glucose ಆದ್ರೆ ಇದ್ರೆ, okay, so molecular weight of electrolyte we can find it out. Molecular weight of electrolyte is equals to 60 ಅಂತ ಆಗುತ್ತೆ. ಸೊ ಮಾಲಿಕ್ಯುಲರ್ ವೆಯ್ಟ್ ಆಫ್ ಗ್ಲೂಕೋಸ್ ಫೈಂಡ್ ಔಟ್ ಮಾಡಿದ್ರೆ ನಮಗೆ ಸೊ ಇಲ್ಲಿ 60 ಮಾಲಿಕ್ಯುಲರ್ ವೆಯ್ಟ್ ಸಿಗುತ್ತೆ. ಓಕೆ, ದೆನ್ ಎಂಪೆರಿಕಲ್ ಫಾರ್ಮುಲಾ ಈಗ ಪ್ರೀವಿಯಸ್ ಕ್ವಶನ್ ಅಲ್ಲಿ ನಿಮ್ಗೆ ಏನ್ ಕೊಟ್ಟಿದ್ರು ನೋಡಿ, ಇಲ್ಲಿ ಪ್ರೀವಿಯಸ್ ಕ್ವಶನ್ ಅಲ್ಲಿ CH2O ಅಂತ ಕೊಟ್ಟಿದ್ರು ಅಲ್ವಾ, CH2O. ಸೊ ಎಂಪೆರಿಕಲ್ ಫಾರ್ಮುಲಾ ಕೊಟ್ಟಿದ್ರು ಅಂಡ್ ಇಲ್ಲಿ ಎಂಪೆರಿಕಲ್ ಫಾರ್ಮುಲಾನ ನಾವು ಗ್ಲೂಕೋಸ್ ವಿತ್ ರೆಸ್ಪೆಕ್ಟ್ ಟು ಏನ್ ತಗೊಳ್ಳೋಣ, CH2O ಅಂತ ಕನ್ಸಿಡರ್ ಮಾಡೋಣ. ಸೊ ದೆನ್ ಎಂಪೆರಿಕಲ್ ಫಾರ್ಮುಲಾ ಮಾಸ್ ಏನಾಗುತ್ತೆ ಅವಾಗ, ಫಾರ್ಮುಲಾ ಮಾಸ್ ಇಸ್ ಈಕ್ವಲ್ಸ್ ಟು 1 into 12 plus 2 ones are 2 into 1 plus 1 into 16 ಆಗುತ್ತೆ. ದಟ್ ಈಸ್ ಈಕ್ವಲ್ಸ್ ಟು 12 plus 2 plus 16. ಸೊ 18 plus 12 is ನಮಗೆ 30 ಸಿಗುತ್ತೆ. ಓಕೆ, ಸೊ ಈಗ ಮಾಲಿಕ್ಯುಲರ್ ಫಾರ್ಮುಲಾ ಇಸ್ ಈಕ್ವಲ್ಸ್ ಟು N ಇಂಟು ಎಂಪೆರಿಕಲ್ ಫಾರ್ಮುಲಾ ಆಗುತ್ತೆ, N ಇಂಟು ಎಂಪೆರಿಕಲ್ ಫಾರ್ಮುಲಾ. ಸೊ ದೆನ್ N ಏನಾಗುತ್ತೆ ನಮ್ಗೆ ಅವಾಗ, N ಇಸ್ ಈಕ್ವಲ್ಸ್ ಟು ಮಾಲಿಕ್ಯುಲರ್ ಮಾಸ್ ಡಿವೈಡೆಡ್ ಬೈ ಎಂಪೆರಿಕಲ್ ಫಾರ್ಮುಲಾ ಮಾಸ್ ಅಂತ ಫಾರ್ಮುಲಾ ಇದೆ. ಸೊ ದೆನ್ ಮಾಲಿಕ್ಯುಲರ್ ಮಾಸ್ ನಮಗೆ ಎಷ್ಟು ಸಿಕ್ಕಿದೆ, ಆನ್ಸರು 60 ಸಿಕ್ಕಿದೆ ಅಲ್ವಾ. ಮಾಲಿಕ್ಯುಲರ್ ಮಾಸ್ ಇಲ್ಲಿ 60 ಸಿಕ್ಕಿದೆ. 60 divided by 30. ಓಕೆ, 60 divided by 30 ಮಾಡಿದ್ರೆ we will get 2. ಸೊ N is equals to ನಮಗೆ ಆನ್ಸರ್ 2 ಸಿಗುತ್ತೆ. ಸೊ ಈಗ ಮಾಲಿಕ್ಯುಲರ್ ಫಾರ್ಮುಲಾ is equals to empirical formula of N times, that is equals to, we have empirical formula CH2O 2 times ಅಂತ ತಗೊಂಡ್ರೆ C2H4O2 ಅಂತ ಆಗುತ್ತೆ. ಸೊ ಮಾಲಿಕ್ಯುಲರ್ ಫಾರ್ಮುಲಾ is what, C2H4O2 is the answer. Okay, then next question ಹೋಗೋಣ. A solution, okay, a solution of two liquids, ಎರಡು ಸೊಲ್ಯೂಷನ್ ಟೂ ಲಿಕ್ವಿಡ್ ಸೊಲ್ಯೂಷನ್ ಇದೆ which is boil at a temperature more than boiling point of either of them, hence the binary solution shows. ಸಿ ಈಗ ಎರಡು ಲಿಕ್ವಿಡ್ ಸೊಲ್ಯೂಷನ್ಸ್ ಇದೆ, ಆ ಎರಡು ಲಿಕ್ವಿಡ್ ಸೊಲ್ಯೂಷನ್ಸ್ ಬಾಯ್ಲ್ ಆಗುತ್ತೆ. ಸೊ ಯಾವ ರೀತಿ ಆಗುತ್ತೆ ಅಂದ್ರೆ, either any of the solutions is going to boil above its boiling point, more than that of the boiling point, so that ಆ ಸೊಲ್ಯೂಷನ್ ನಾವೇನಂತ ಹೇಳ್ತೀವಿ, ಬೈನರಿ ಸೊಲ್ಯೂಷನ್ಸ್ ಏನ್ ಅಬ್ಸರ್ವೇಷನ್ಸ್ ನ ತೋರಿಸುತ್ತೆ ಅಂತ ಇದೆ. ಓಕೆ, ಸೊ ಈಗ ಯೂಶುವಲಿ ಸೊಲ್ಯೂಷನ್ಸ್ ಬಾಯ್ಲ್ ಅಟ್ ಹೈಯರ್ ಟೆಂಪರೇಚರ್ ಅಂತ ಅಂದ್ರೆ, ಸೊ ವೇಪರ್ ಪ್ರೆಷರ್, ಓಕೆ, ಹೈಯರ್ ಟೆಂಪರೇಚರ್ ಅಲ್ಲಿ ಸೊಲ್ಯೂಷನ್ ಬಾಯ್ಲ್ ಆಗ್ತಿದೆ ಅಂದ್ರೆ ವೇಪರ್ ಪ್ರೆಷರ್ ಆಫ್ ದ ಸೊಲ್ಯೂಷನ್ ಯಾವಾಗ್ಲೂ ಲೆಸ್ ದ್ಯಾನ್ ದಟ್ ಆಫ್ ದ ವೇಪರ್ ಪ್ರೆಷರ್ ಇಸ್ ಆಲ್ವೇಸ್ ಲೆಸ್ ದ್ಯಾನ್ ಇರುತ್ತೆ. ಸೊ ದಟ್ ಇಟ್ ಈಸ್ ಗೋಯಿಂಗ್ ಟು ಶೋ ದ ನೆಗೆಟಿವ್ ಡಿವಿಯೇಷನ್ ಫ್ರಮ್ ರೌಲ್ಸ್ ಲಾ, ನೆಗೆಟಿವ್ ಡಿವಿಯೇಷನ್ ಫ್ರಮ್ ರೌಲ್ಸ್ ಲಾ. ಸಿ ಈಗ ನಾವು ಎರಡು ಬೈ ಕನ್ಸಿಡರಿಂಗ್ ದಿಸ್ ಇಸ್ ವೇಪರ್ ಪ್ರೆಷರ್ ಅಂಡ್ ಇದನ್ನ ಮೋಲ್ ಫ್ರಾಕ್ಷನ್, ಸಾರಿ, ದಿಸ್ ಇಸ್ ವೇಪರ್ ಪ್ರೆಷರ್ ಅಂಡ್ ಮೋಲ್ ಫ್ರಾಕ್ಷನ್ ಅಂತ ಕನ್ಸಿಡರ್ ಮಾಡಿ. ಇದು ಲಿಕ್ವಿಡ್ ಎ, ಓಕೆ, ಲಿಕ್ವಿಡ್ ಎ ಮತ್ತೆ ಇದು ಲಿಕ್ವಿಡ್ ಬಿ ಅಂತ ತಗೊಳ್ಳೋಣ. ಸೊ ಒಂದು ಸೊಲ್ಯೂಷನ್ ಏನಾಗ್ತಿದೆ, ಎರಡು ಸೊಲ್ಯೂಷನ್ ಈಗ ನಾರ್ಮಲ್ ಇದು ದಿಸ್ ಇಸ್ ದ ಪ್ರಾಪರ್ ನಾರ್ಮಲ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ಎ ಅಂಡ್ ದಿಸ್ ಇಸ್ ದ ನಾರ್ಮಲ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ಬಿ ಅಂತ. ಸೊ ವೆನ್ ಇಟ್ ರೀಚಸ್ accept the Raoult's law, it is shows the graphs will be like this. Okay, so if the liquids are going to boil above its boiling point ಅಂತ ಅಂದ್ರೆ ವೇಪರ್ ಪ್ರೆಷರ್ ಅಲ್ಲಿ ನಮಗೆ ಡಿಕ್ರೀಸ್ ಆಗೋದನ್ನ ಅಬ್ಸರ್ವ್ ಮಾಡ್ತೀವಿ. ವೇಪರ್ ಪ್ರೆಷರ್ ಏನಾಗುತ್ತೆ,
ಡಿಕ್ರೀಸ್ ಆಗುತ್ತೆ ಬಿಕಾಸ್ ದಿಸ್ ಒನ್ ದ ಲೈನ್ಸ್ ವಿಲ್ ಶೋಸ್ ದ ನೆಗೆಟಿವ್ ಡಿವಿಯೇಷನ್. ಸೊ ಆಗ ನಾವು ಈಗ ಯಾವಾಗ ವೇಪರ್ ಪ್ರೆಷರ್ ಡಿಕ್ರೀಸ್ ಆಗುತ್ತೆ, ಸೊ ಇಟ್ ಶೋಸ್ ನೆಗೆಟಿವ್ ಡಿವಿಯೇಷನ್ ಫ್ರಮ್ ರೌಲ್ಸ್ ಲಾ ಅಂತ ನಾವು ಹೇಳ್ಬೋದು. ಓಕೆ, ಇಟ್ ಶೋಸ್ ವಾಟ್ ನೆಗೆಟಿವ್ ಡಿವಿಯೇಷನ್ ಫ್ರಮ್ ದ ರೌಲ್ಸ್ ಲಾ. ಸೊ ನೆಗೆಟಿವ್ ಡಿವಿಯೇಷನ್ ಫ್ರಮ್ ರೌಲ್ಸ್ ಲಾ ಅಂತ ನಾವು ಆಪ್ಷನ್ ಅನ್ನ ಚೂಸ್ ಮಾಡ್ಬೋದು. ಯಾವಾಗ ಎರಡು ಸೊಲ್ಯೂಷನ್ಸು ಅದ್ರ ಬಾಯ್ಲಿಂಗ್ ಪಾಯಿಂಟ್ಗಿಂತ ಹೈಯರ್ ಬಾಯ್ಲಿಂಗ್ ಪಾಯಿಂಟ್ ಅಲ್ಲಿ ಬಾಯ್ಲ್ ಆಗುತ್ತೆ, ಆಗ ವೇಪರ್ ಪ್ರೆಷರ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ವೇಪರ್ ಪ್ರೆಷರ್ ಕಡಿಮೆ ಆಗೋದ್ರಿಂದ ಎರಡೂ ಸೊಲ್ಯೂಷನ್ಸು ರೌಲ್ಸ್ ಲಾಗೆ ನೆಗೆಟಿವ್ ಡಿವಿಯೇಷನ್ ಅನ್ನ ತೋರಿಸುತ್ತೆ. ಓಕೆ, ದೆನ್ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ದ ಮಾಸ್ ಆಫ್ ಎ ನಾನ್ ವಾಲಟೈಲ್ ಸೊಲ್ಯೂಟ್ ಆಫ್ ಮೋಲಾರ್ ಮಾಸ್ 40 ಗ್ರಾಮ್ per mole that should be dissolved in 144 gram of a octane to lower its vapor pressure by 20% is. ಸೊ ಈಗ ನಾನ್ ವಾಲಟೈಲ್ ಸೊಲ್ಯೂಟ್ ಇದು ಮಾಸ್ ವಿ ನೀಡ್ ಟು ಫೈಂಡ್ ಔಟ್. ಸೊ ಎಷ್ಟು ಅಮೌಂಟ್ ಆಫ್ ನಾನ್ ವಾಲಟೈಲ್ ಸೊಲ್ಯೂಟು, that solute is having the molar mass ಎಷ್ಟು 40 ಗ್ರಾಮ್ ಇದೆ ಅದಕ್ಕೆ. ಸೊ ಎಕ್ಸ್ ನಾನ್ ವಾಲಟೈಲ್ ಸೊಲ್ಯೂಟ್ is having the molecular mass 40 ಗ್ರಾಮ್ per mole and it should be dissolved in 114 ಗ್ರಾಮ್ of octane. ಸೊ ಅದು ಯಾವ್ದ್ರಲ್ಲಿ ಡಿಸಾಲ್ವ್ ಆಗ್ತಿದೆ, that compulsory should be dissolved in 114 gram of octane to lower its vapor pressure by 20%. ಸೊ ಡಿಸಾಲ್ವ್ ಆದಾಗ ಅದ್ರ ವೇಪರ್ ಪ್ರೆಷರ್ ಕಡಿಮೆ ಆಗುತ್ತೆ by 20%. ಸೊ ದೆನ್ ವಾಟ್ ಈಸ್ ದ ವೆಯ್ಟ್ ಆಫ್ ದಟ್ ನಾನ್ ವಾಲಟೈಲ್ ಸೊಲ್ಯೂಟ್ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕಿದ್ರಲ್ಲಿ. ಓಕೆ, ಸೊ ಈಗ ನಾವು ಆನ್ಸರ್ ಫೈಂಡ್ ಔಟ್ ಮಾಡೋದಾದ್ರೆ ಅಕಾರ್ಡಿಂಗ್ ಟು ರೌಲ್ಸ್ ಲಾ, okay, according to Raoult's law, so we know that P naught minus PS divided by P naught is equals to WA divided by MA whole divided by WA by MA plus WB divided by MB. So this is nothing but number of moles of A component to the number of moles of A plus number of moles of B ಅನ್ನೋ ಫಾರ್ಮುಲಾನ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ. ಓಕೆ, where WA WB represents the weights of solute and solvent and MBA represents what, the molar mass of molecular weight of the solvent and solute respectively. Okay, and ಇಲ್ಲಿ P naught ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ, ವೇಪರ್ ಪ್ರೆಷರ್ ಆಫ್ ದ ಪ್ಯೂರ್ ಸಾಲ್ವೆಂಟ್ ದು ವೇಪರ್ ಪ್ರೆಷರ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಅಂಡ್ PS represents the vapor pressure of the given solvent which is given in the question. Okay, so ಈಗ ನಮಗೆ P naught minus P ಎಷ್ಟು ಕೊಟ್ಟಿದ್ದಾರೆ, the lower its vapor pressure. Okay, so that is equals to P naught minus PS divided by P naught, that is equals to ನಮಗೆ 20 divided by 100. Okay, 20 divided by 100 ಅಂತ ತಗೊಳ್ತೀವಿ ಬಿಕಾಸ್ ಪರ್ಸೆಂಟೇಜ್ 20 is given. ಸೊ 20 divided by 100 ಮಾಡಿದ್ರೆ ನಮಗೆ ಆನ್ಸರು 0.2 ಸಿಗುತ್ತೆ, 0.2. ಸೊ ಈಗ ನಮಗೆ P naught minus PS by P naught ವ್ಯಾಲ್ಯೂ ಸಿಕ್ಕಿದೆ 0.2 ವ್ಯಾಲ್ಯೂ. ಸೊ ಈಗ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋಣ ಈ ದಿಸ್ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಅಲ್ಲಿ. 0.2 is equals to, ಸೊ WA ವೆಯ್ಟ್ ಆಫ್ ಸಾಲ್ವೆಂಟ್ ನಮಗೆ ಕೊಟ್ಟಿಲ್ಲ, ಸೊ ದಟ್ WA divided by 40 whole divided by, ಸೊ ಅಂದ್ರೆ ಅದ್ರ ಮಾಲಿಕ್ಯುಲರ್ ವೆಯ್ಟ್ ಕೊಟ್ಟಿದ್ದಾರೆ. ಸೊ ಮಾಲಿಕ್ಯುಲರ್ ವೆಯ್ಟ್ ಆಫ್ NaOH ಕೊಟ್ಟಿರೋದ್ರಿಂದ ಅದನ್ನ 40 ಅಂತ ತಗೊಳ್ಳೋಣ, ಡಿವೈಡೆಡ್ ಬೈ ಅಗೈನ್ WA by 40 ಪ್ಲಸ್ ಓಕೆ 114 ಡಿವೈಡೆಡ್ ಬೈ 114 ಗ್ರಾಮ್. ಆಕ್ಟೇನು ಎಷ್ಟು ಡಿಸಾಲ್ವ್ ಆಗಿದೆ ಅನ್ನೋದನ್ನ ನಮಗೆ ಕೊಟ್ಟಿದ್ದಾರೆ. ಆಕ್ಟೇನ್ ಮಾಲಿಕ್ಯುಲರ್ ವೆಯ್ಟ್ 114 ಮತ್ತೆ ವೆಯ್ಟು ಸಹ 114 ಗ್ರಾಮ್ ಕೊಟ್ಟಿದ್ದಾರೆ. ಓಕೆ, ದಟ್ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ, WA divided by 40 whole divided by WA plus 114 ones 114 114 ಕ್ಯಾನ್ಸಲ್ ಆಗುತ್ತೆ. ಓಕೆ, ಸೊ ಆಗ ನಿಮಗೆ ಏನು ಸಿಗುತ್ತೆ, ನೆಕ್ಸ್ಟ್ ಎಕ್ಸ್ಪ್ರೆಷನ್ನು 0.2 is equals to WA divided by, ಸೊ the WA divided by WA plus 40 ನಿಮಗೆ ಸಿಗುತ್ತೆ. ಓಕೆ, LCM ತಗೊಂಡಾಗ ಯು ವಿಲ್ ಗೆಟ್ ವಾಟ್, WA divided by WA plus 40 ಕೆಳಗಡೆ ಬಂದರೆ WA plus 40 ಆಗುತ್ತೆ. ದೆನ್ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. 0.2 into WA plus plus 40 is equals to WA. Okay, ಈಗ 0.2 WA plus 0.2 into 40 that is equals to WA. Okay, so then next
ಇಲ್ಲಿ ಮತ್ತೆ ಏನಾಗುತ್ತೆ 0.2 WA plus you will get 8. If you multiply these two, no, 0.2 plus 40 is 8, that is equals to WA. So ಮತ್ತೆ WA ನ ನಾವು ಲೆಫ್ಟ್ ಸೈಡ್ಗೆ ತಗೊಂಡ್ರೆ we will get what 0.2 WA minus WA plus 8 is equals to 0 ಅಂತ ಆಗುತ್ತೆ ಅಲ್ವಾ. ಸೊ ದೆನ್ ಈಗ ನಿಮಗೆ 0.2 WA minus WA ಅಂತ ಬಂದಾಗ ಯು ವಿಲ್ ಗೆಟ್ ದ ವ್ಯಾಲ್ಯೂ 0.8 WA. ಸೊ WA ಸಿಗುತ್ತೆ ಪ್ಲಸ್ W. ಸೊ ಇಲ್ಲಿ -1 ಇರುತ್ತೆ. ಸೊ ದೆನ್ ಯು ವಿಲ್ ಗೆಟ್ so ಈಗ ಇದನ್ನ you can take like so this before this will ಓಕೆ. ಸೊ ಇಲ್ಲಿ ನೋಡಿ ಇಲ್ಲಿ ಏನ್ ಮಾಡೋಣ ನಾವು ಇದನ್ನ ಏಯ್ಟನ್ನ ಲೆಫ್ಟ್ ಸೈಡಲ್ಲಿ ಇಟ್ಕೊಂಡು WA minus 0.2 WA ಅಂತ ತಗೊಳ್ಳೋಣ. ಸೊ ಈಗ 8 is equals to ಈಗ ಇಲ್ಲಿ 1 WA ಇದೆ ಅಂತ ಅನ್ಕೊಳ್ಳಿ. ಓಕೆ, 1 WA ಅಲ್ಲಿ ಇಫ್ 0.2 1.0 ಅಲ್ಲಿ 0.2 ಹೋದ್ರೆ ನಮಗೆ 0.8 WA ಸಿಗುತ್ತೆ. ಓಕೆ, ಸೊ ದಟ್ 0.8 WA ಆಗುತ್ತೆ. ಸೊ ದೆನ್ WA is equals to what 8 divided by 0.8 ಆಗುತ್ತೆ. WA ಏನಾಗುತ್ತೆ 8 divided by 0.8 ಆಗುತ್ತೆ. ಸೊ ದೆನ್ ನಿಮಗೆ WA is equals to 10 ಆನ್ಸರ್ ಸಿಗುತ್ತೆ. ಸೊ weight of A will becomes what weight of A is 10 gram ಅಂತ ನಿಮಗೆ ಸಿಗುತ್ತೆ. weight of ನಾನ್ ವಾಲಟೈಲ್ ಸೊಲ್ಯೂಟ್ is having the weight is 10 gram. ಸೊ ನಮಗೆ ಆಪ್ಷನ್ ಎ ಅಲ್ಲಿ 10 ಗ್ರಾಮು ಆನ್ಸರು ಇದೆ. ಓಕೆ, ಸೊ ಈ ತರ ನೀವು ಅಕಾರ್ಡಿಂಗ್ ಟು ರೌಲ್ಸ್ ಆಫ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ಯು ಶುಡ್ ಕ್ಯಾಲ್ಕುಲೇಟ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ದ ವೇಪರ್ ಪ್ರೆಷರ್ ಆಫ್ ಟೂ ಲಿಕ್ವಿಡ್ಸ್ ಎ ಅಂಡ್ ಬಿ ಇನ್ ದೇರ್ ಪ್ಯೂರ್ ಸ್ಟೇಟ್ ಆರ್ ಇನ್ ರೇಷಿಯೋ ಆಫ್ 1:2. ಸೊ ವೇಪರ್ ಪ್ರೆಷರ್ ಆಫ್ ಟೂ ಲಿಕ್ವಿಡ್ಸು ಎದು 1 ರೇಷಿಯೋ ಇದ್ರೆ ಬಿದು 1:2 ರೇಷಿಯೋದಲ್ಲಿದೆ. ಎ ಬೈನರಿ ಸೊಲ್ಯೂಷನ್ ಆಫ್ binary solution of A and B contains A and B in the mole proportions of 1:2. The mole fraction of A in the vapor pressure phase of the solution will be. ಈಗ ವೇಪರ್ ಪ್ರೆಷರ್ ಆಫ್ ಎರಡು ಲಿಕ್ವಿಡ್ 1:2 ರೇಷಿಯೋ ಅಲ್ಲಿ ಇದೆ. ಅಂಡ್ ಆಲ್ಸೋ ಬೈನರಿ ಸೊಲ್ಯೂಷನ್ ಆಫ್ ಎ ಅಂಡ್ ಬಿ ಆಲ್ಸೋ ಕಂಟೈನ್ಸ್ ದ ಮೋಲ್ ಪ್ರಪೋರ್ಷನ್ಸ್ ನಂಬರ್ ಆಫ್ ಮೋಲ್ಸ್ ಸಹ 1:2 ರೇಷಿಯೋ, ಮತ್ತೆ ವೇಪರ್ ಪ್ರೆಷರ್ಸ್ ಸಹ 1:2 ರೇಷಿಯೋ ಅಲ್ಲಿ ಇದೆ. ದೆನ್ ಮೋಲ್ ಫ್ರಾಕ್ಷನ್ ಆಫ್ ಎ ಇನ್ ದ ವೇಪರ್ ಪ್ರೆಷರ್ ಫೇಸ್ ಆಫ್ ದ ಸೊಲ್ಯೂಷನ್ ವಿಲ್ ಬಿ. ಹಾಗಿದ್ರೆ ಮೋಲ್ ಫ್ರಾಕ್ಷನ್ ಆಫ್ ಎ ಏನಾಗಿರುತ್ತೆ ಇನ್ ದ ವೇಪರ್ ಫೇಸ್ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಈಗ ಪ್ರೆಷರ್ ಆಫ್ ಎ 1 ರೇಷಿಯೋ ಇದೆ, ಡಿವೈಡೆಡ್ ಬೈ ಪ್ರೆಷರ್ ಆಫ್ ಬಿ ಇಸ್ ಈಕ್ವಲ್ಸ್ ಟು 2 ರೇಷಿಯೋ ಎಲ್ಲಿದೆ ಅಂದ್ರೆ 1:2 ರೇಷಿಯೋ ಅಲ್ಲಿ ಇದೆ. ಕರೆಕ್ಟಾ? ಸೊ ದೆನ್ ಇದನ್ನ ವಿ ಕ್ಯಾನ್ ಈಕ್ವೇಟ್ ಲೈಕ್ ಪಿ ಬಿ ಇಸ್ ಈಕ್ವಲ್ಸ್ ಟು 2 into PA ಅಂತ ನಾವು ಈಕ್ವೇಟ್ ಮಾಡ್ಕೋಬಹುದು. ಓಕೆ, ದೆನ್ ಈಗ ಮೋಲ್ ಫ್ರಾಕ್ಷನ್ ಆಫ್ ಎ ಇನ್ ವೇಪರ್ ಫೇಸ್, mole fraction of A in vapor phase, that is equals to PA divided by PA plus PB ಅಂತ ನಾವು ಕನ್ಸಿಡರ್ ಮಾಡ್ಬೋದು. ದೆನ್ PB ವ್ಯಾಲ್ಯೂ ನಮಗೆ 2PA ಅಂತ ಗೊತ್ತಿದೆ. ಸೊ ಲೆಟ್ ಅಸ್ ಸಬ್ಸ್ಟಿಟ್ಯೂಟ್ ದಟ್ PA divided by PA plus 2PA ಅಂತ ಆಗುತ್ತೆ. ದೆನ್ ದಟ್ ಈಸ್ ಈಕ್ವಲ್ಸ್ ಟು PA divided by 3PA ಅಂತ ನಮಗೆ ಆನ್ಸರ್ ಸಿಕ್ತು. 3PA ಅಂದ್ರೆ ದಟ್ ಈಸ್ ಈಕ್ವಲ್ಸ್ ಟು 1/3. ಸೊ ಈಸ್ ಈಕ್ವಲ್ಸ್ ಟು ವಾಟ್? ಸೊ ಇಲ್ಲಿ PA ಗೆಟ್ಸ್ ಕ್ಯಾನ್ಸಲ್ ಆಗುತ್ತೆ. 1/3 ಈಸ್ ಈಕ್ವಲ್ಸ್ ಟು 0.33 ನಮಗೆ ಆನ್ಸರ್ ಸಿಕ್ಕಿದೆ. ಓಕೆ, ಸೊ ಮೋಲ್ ಫ್ರಾಕ್ಷನ್ ಆಫ್ ಎ ಇನ್ ವೇಪರ್ ಫೇಸ್ 0.33 ನಮಗೆ ಆಪ್ಷನ್ 1 ಅಲ್ಲಿ ಆನ್ಸರ್ ಇರೋದ್ರಿಂದ ಯು ಕ್ಯಾನ್ ಆಪ್ಟ್ ವಾಟ್ 0.33 ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಕೊಲಿಗೇಟಿವ್ ಪ್ರಾಪರ್ಟಿ? ಸಿ ನಮಗೆ ಗೊತ್ತಿರೋ ಪ್ರಕಾರ ಸೊಲ್ಯೂಷನ್ಗೆ, ಸೊ ಫಾರ್ ಒನ್ ಸೊಲ್ಯೂಷನ್ ದೆರ್ ಈಸ್ ಪ್ರೆಸೆನ್ಸ್ ಆಫ್ four colligative properties are there. First one is relative lowering of vapor pressure. Second one is elevation in boiling point, that is delta TB is elevation in boiling point. And third one is delta TF, depression in freezing point. And fourth one is osmosis process.
ಆಸ್ಮೋಸಿಸ್ ಪ್ರೋಸೆಸ್. ಓಕೆ, ಸೊ ಇಲ್ಲಿ ಆಪ್ಷನ್ ಏನಿದೆ ನಮಗೆ, ಫಸ್ಟ್ ಒನ್ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ಎಸ್ ಇಟ್ ಈಸ್ ಎ colligative property. Then depression in freezing point, yes of course it is also an colligative property. And next we have osmotic pressure. Okay, osmotic pressure we have. Next, lowering of vapor pressure is there. This is also the colligative property. But if we come to the this one, no, osmotic pressure. Okay, if it is ಸೊ ಇಲ್ಲಿ ಆಸ್ಮೋಟಿಕ್ ಪ್ರೆಷರ್ ನಮಗೆ ಎಲ್ಲಿ ಬರುತ್ತೆ, ಆಸ್ಮೋಸಿಸ್ ಪ್ರೋಸೆಸ್ ಅಲ್ಲಿ ಬರುತ್ತೆ. ಅಂಡ್ ಆಪ್ಷನ್ 4 ಸಿ, ಆಲ್ಮೋಸ್ಟ್ ಈ 3 ಪಾಯಿಂಟ್ಸ್ ಸಹ ನಮಗೆ ಸೊಲ್ಯೂಷನ್ ಕೊಲಿಗೇಟಿವ್ ಪ್ರಾಪರ್ಟೀಸ್ ಅಂತ ಕನ್ಸಿಡರ್ ಮಾಡ್ಬೋದು. ಬಟ್ ಈಗ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಅಂತ ಬಂದಾಗ, ಸೊ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಇಟ್ ಡಿಪೆಂಡ್ಸ್ ಓನ್ಲಿ ಅಪಾನ್ ದ ನಂಬರ್ ಆಫ್ ಮೋಲ್ಸ್ ಆಫ್ ದ ಸೊಲ್ಯೂಟ್. Number of moles of solute. Lowering of vapor pressure is depends on what? Number of moles of solute and solvent. It depends on what? Number of moles of solute and solvent. And it is independent for the independent of nature of solute. Independent of nature of solute. Okay, so number of moles of elevation in boiling point, it is a colligative property. Depression in freezing point, colligative property. Osmotic pressure will comes under osmosis, that is also belongs to the colligative property. And if we come to the lowering of vapor pressure, no, idu namige ee lowering of vapor pressure term ana explain ಮಾಡುವಾಗ number of moles of the solute and solvent, it depends only upon the number of moles of the solute and solvent, and it is independent of the nature of the solute ಆಗಿರೋದ್ರಿಂದ we can opt among among all these 4 properties. So ಸ್ವಲ್ಪ colligative properties ಫಾರ್ ಇರೋದು ಯಾವುದು ಅಂತಂದ್ರೆ lowering of vapor pressure property, so that you can opt this option 4th ಯಾವುದು lowering of vapor pressure ನ we can consider as it is not a not that so much, it is the colligative property of the solution ಅಂತ ನಾವು ಹೇಳ್ಬೋದು. Okay, then next we have 3 gram of urea is dissolved in 45 gram of water. The relative lowering of vapor pressure. See, 3 gram of urea solute weight ಕೊಟ್ಟಿದ್ದಾರೆ, 45 gram of water solvent weight ಕೊಟ್ಟಿದ್ದಾರೆ. ಇದನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡಬೇಕು, ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ದಟ್ ಈಸ್ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್. ಈಗ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಇಸ್ ಡಿನೋಟೆಡ್ ಬೈ P0 minus PS by P0 is equals to N2 divided by N1 plus N2, where N2 represents with respect to solute ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ಳೋಣ. ಓಕೆ, ಈಗ ಫಾರ್ ಎ ಡೈಲ್ಯೂಟ್ ಸೊಲ್ಯೂಷನ್, N2 ನ ನಾವೇನ್ ಮಾಡ್ತೀವಿ, N2 will be less than that of N1 ಆಗಿರೋದ್ರಿಂದ the mass of the volume of N2 will be negligible. Okay, N2 will be negligible. Why? Because if the N2 value is less than that of the N1 adre, so N2 divided by N1 we can take the expression. Then P0 minus PS divided by P0 is equals to N2 divided by N1 anta agutte. Then for this, if we substitute the values, no, we have number of moles of urea. So number of 2 will considered as a urea. Number of moles of urea is equals to first weight divided by molecular weight ತಗೋಬೇಕು. So weight ಎಷ್ಟು ಕೊಟ್ಟಿದ್ದಾರೆ, 3 gram divided by, so urea NH2CO NH2 ಇದೆ. ಸೊ ಇದಕ್ಕೆ ನೀವು weight ನ ಕ್ಯಾಲ್ಕುಲೇಟ್ ಮಾಡಿದ್ರೆ 60 ಬರುತ್ತೆ. ಸೊ 3 1s 3 320s 1 divided by 20 ನಿಮಗೆ ಆನ್ಸರ್ ಸಿಗುತ್ತೆ. ಓಕೆ, ದೆನ್ ಅದೇ ತರ ನಂಬರ್ ಆಫ್ ಮೋಲ್ಸ್ ಆಫ್ ನೆಕ್ಸ್ಟ್ ಯಾವುದು ವಾಟರ್ ಫೈಂಡ್ ಔಟ್ ಮಾಡಿದ್ರೆ, ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್ ಇಸ್ ಈಕ್ವಲ್ಸ್ ಟು ವೆಯ್ಟ್ ಎಷ್ಟು ಕೊಟ್ಟಿದ್ದಾರೆ, 40 divided by 18. ಓಕೆ, 45 divided by 18 ಅಂತ ಬರುತ್ತೆ. ಸೊ ಈಗ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡೋಣ. N2 is what, 1 divided by 20 whole divided by 45 divided by 18 ಅಂತ ಆಗುತ್ತೆ. ಓಕೆ, ಸೊ ಈಗ 3 6 18, 3 1s 3 3 5s 15. ಸೊ ಈಗ ಇದನ್ನ ನಾವು 1/2 whole divided
ಡಿವೈಡೆಡ್ ಬೈ 15 ಡಿವೈಡೆಡ್ ಬೈ 6 ಅಂತ ತಗೋಬಹುದು. ಓಕೆ, ಸೊ ಈಗ ಇದನ್ನ ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 1/2 ಇಂಟು 6 ಡಿವೈಡೆಡ್ ಬೈ 15 ಆಗುತ್ತೆ. ಓಕೆನಾ? ಸೊ ದೆನ್ ಇದನ್ನ ನಾವು ಸಾಲ್ವ್ ಮಾಡಿದ್ರೆ ನಮಗೆ ಆನ್ಸರು 6 ಡಿವೈಡೆಡ್ ಬೈ 30. 6 ಡಿವೈಡೆಡ್ ಬೈ 30. ದೆನ್ ಇಫ್ ಯು ಸಾಲ್ವ್ ದ 6 ones 6 5s 1/5 is nothing but what? 0.02 mm. 0.02 mm you will get. Just a minute. Okay, so I'm going to substitute here whatever we are taking the values now. 3 divided by 60 whole divided by n1 is 45 divided by 18 ಅಂತ ತಗೊಳ್ಳೋಣ. ಸೊ ದೆನ್ ಈಗ ಇದನ್ನ ನೀವು ಸಾಲ್ವ್ ಮಾಡಿದ್ರೆ 3 ones 3 10s sorry 3 20s, so that is equals to 1 divided by 20 divided by, see, 18 divided, sorry 18 45. So 3 6s are 18, then 3 ones are 3 5s are 15 divided by 6. Okay, so ಈಗ ಇದನ್ನ ಸಾಲ್ವ್ ಮಾಡಿದ್ರೆ you will get the answer 0.02 mm. Okay, so relative lowering of vapor pressure, you will get the answer is what? 0.02 mm. Option 3 ಅಲ್ಲಿ ಆನ್ಸರ್ ಇದೆ, that you can consider. Okay, then next question ಹೋಗೋಣ. ಈ 8th question, which of the following aqueous solution will exhibit highest boiling point? ಸಿ, ಈ 4 ಸೊಲ್ಯೂಷನ್ಸ್ ಅಲ್ಲಿ ಯಾವುದು ಹೈಯೆಸ್ಟ್ ಬಾಯ್ಲಿಂಗ್ ಪಾಯಿಂಟ್ ಅನ್ನ ಎಕ್ಸಿಬಿಟ್ ಮಾಡುತ್ತೆ? ಸೊ ಈಗ ಇದರಲ್ಲಿ ನಾವು ಇಫ್ ವಿ ಕಂಪೇರ್ ದ ಐತ್ ಫ್ಯಾಕ್ಟರ್ ಅನ್ನ ಕಂಪೇರ್ ಮಾಡಿದ್ರೆ, ಓಕೆ, ಐತ್ ಫ್ಯಾಕ್ಟರ್ ಅನ್ನ ಕಂಪೇರ್ ಮಾಡಿದ್ರೆ ವಿಲ್ ಗೆಟ್ ದ ಆನ್ಸರ್ ಇಸ್ ವಾಟ್? ಸೊ ಈಗ ಕಾಂಪೌಂಡ್ ಫಸ್ಟ್ ಯೂರಿಯಾದು ನಾವು ಸ್ಟಡಿ ಮಾಡೋಣ. ಫಸ್ಟ್ ಯೂರಿಯಾ. ಓಕೆ, ಸೊ ಇದರಲ್ಲಿ ಐತ್ ಫ್ಯಾಕ್ಟರ್ ನಮಗೆ 1 ಇದೆ. ನಂಬರ್ ಆಫ್ ಮೋಲ್ಸ್ ಆಫ್ ದಿಸ್ ಒನ್ ಇಸ್ 1 ಆಗುತ್ತೆ. ದೆನ್ ಸೆಕೆಂಡ್ ಆಪ್ಷನ್ಗೆ ಹೋಗೋಣ. ಸೊ ಸೆಕೆಂಡ್ ಆಪ್ಷನ್ ಇಸ್ Na2SO4. Na2SO4 0.1 molar Na2SO4. ಇದು ಅಯನೈಸ್ ಆದ್ರೆ ನಮಗೆ 2Na++ SO4 2- ಆಗುತ್ತೆ. ಸೊ ಈಗ ಇಲ್ಲಿ ನಮ್ಗೆ ಐತ್ ಫ್ಯಾಕ್ಟರ್ ಎಷ್ಟಾಗುತ್ತೆ? 2 + 1 is equals to 3. ದಟ್ ಈಸ್ ಈಕ್ವಲ್ಸ್ ಟು ಐತ್ ಫ್ಯಾಕ್ಟರ್ ಇಸ್ 3 ಆಗುತ್ತೆ. ದೆನ್ ಥರ್ಡ್ ಆಪ್ಷನ್ ನಮಗೆ C6H12O6 ಇದೆ. C6H12O6. ಸೊ ಇದಕ್ಕೆ ನಮ್ಗೆ ಐತ್ ಫ್ಯಾಕ್ಟರ್ 1 ಆಗುತ್ತೆ ಬಿಕಾಸ್ ಇಟ್ ಇಸ್ ನಾನ್ ಎಲೆಕ್ಟ್ರೋಲೈಟ್. ಬಟ್ ಐತ್ ಫ್ಯಾಕ್ಟರ್ 0, ಬಟ್ ನಂಬರ್ ಆಫ್ ಮೋಲ್ಸು 1 ಆಗುತ್ತೆ. ಸೊ ದಟ್ ಐನ ನಾವು 1 ಅಂತ ಕನ್ಸಿಡರ್ ಮಾಡಬೇಕು ಇನ್ ಕೇಸ್ ಆಫ್ ಯೂರಿಯಾ ಆಸ್ ವೆಲ್. ದೆನ್ ಫೋರ್ತ್ ಆಪ್ಷನ್ ಇಸ್ KNO3. we have KNO3. ಸೊ ವೆನ್ ಇಟ್ ಅಂಡರ್ಗೋಸ್ ಅಯನೈಸೇಷನ್ K++NO3- ಆಗುತ್ತೆ. ಸೊ 1 + 1 is equals to ನಮ್ಗೆ ಐತ್ ಫ್ಯಾಕ್ಟರು 2 ಸಿಗುತ್ತೆ. ಸೊ ಈಗ ಇದರಲ್ಲಿ ಯಾವ್ದ್ರಲ್ಲಿ ವ್ಯಾಲ್ಯೂ ಜಾಸ್ತಿ ಇದೆ, ಐತ್ ಫ್ಯಾಕ್ಟರ್ ಜಾಸ್ತಿ ಇದೆ, I is equals to 3 for Na2CO3 ಇರೋದ್ರಿಂದ that the solution which is having the more number of eighth factor, that can act as what? The more this one higher, which is that option is having the highest boiling point ಅಂತ ನಾವು ಹೇಳ್ಬೋದು. ಸೊ 0.01 mole of Na2SO4 is having the highest boiling point ಅಂತ ನಾವು ಕನ್ಸಿಡರ್ ಮಾಡ್ಬೋದು. Then next question ಹೋಗೋಣ. Next question is 5.5 milligram of nitrogen gas dissolves in 180 gram of water. See ಇಲ್ಲಿ ನೋಡಿ 5.5 milligram of nitrogen gas is dissolves in what? 180 gram of water ಅಲ್ಲಿ dissolve ಆಗ್ತಿದೆ at 273 Kelvin temperature and 1 atm pressure, 1 atmospheric pressure. Due to nitrogen gas in 180 gram of water, okay, due to nitrogen gas in 180 gram of water at 5 atm, nitrogen pressure is approximately ಈಗ 5.5 milligram of nitrogen gas is dissolves in 180 gram of water at 273 Kelvin temperature and 1 atmospheric pressure. Okay, standard STP ಅಲ್ಲಿ dissolve ಆಗ್ತಿದೆ. Due to nitrogen gas in 180 gram of water,
ಓಕೆ, ಸೊ ಈ 180 ಗ್ರಾಮ್ ಅಲ್ಲಿ ಏನ್ ನೈಟ್ರೋಜನ್ ಗ್ಯಾಸ್ ಡಿಸಾಲ್ವ್ ಆಗ್ತಿದೆ, ಬಿಕಾಸ್ ಆಫ್ ದಟ್ at 5 atm ನೈಟ್ರೋಜನ್ ಪ್ರೆಷರ್ ಇಸ್ ಅಪ್ರಾಕ್ಸಿಮೇಟ್ಲಿ ಅಟ್ 5 atm ಅಲ್ಲಿ ನೈಟ್ರೋಜನ್ ಪ್ರೆಷರ್ ಎಷ್ಟಿರುತ್ತೆ ಅನ್ನೋದನ್ನ ನಾವು ಇದರಲ್ಲಿ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಓಕೆನಾ, ಸೊ ಈಗ ವಿ ನೋ ದಟ್ solubility of gas is directly proportional to the mole fraction ಅಂತ ನಮಗೆ ಗೊತ್ತಿದೆ. So that number of moles of N2 gas is going to dissolve, that is equals to 5.5 into 10 power minus 3. Milli is what? 10 power minus 3 divided by 28. Why 28? Molecular weight. So ಇದೇನು weight of N2 divided by molecular weight of N2. Okay na? Then that is equals to, see, N2 14 into 2. 14 into 2 is equals to 28 is molecular weight. ಸೊ ಈಗ ಇವೆರಡನ್ನು ಸಾಲ್ವ್ ಮಾಡಿದ್ರೆ ನಮಗೆ ಆನ್ಸರ್ 1.96 into 10 power minus 4 at 1 atmospheric ಪ್ರೆಷರ್ಗೆ 1 atmಗೆ ಇಷ್ಟ ಆನ್ಸರ್ ಬರುತ್ತೆ. ಓಕೆನಾ, ದೆನ್ ಈಗ ನಾವು ಪ್ರೆಷರ್ is directly proportional to the mole fraction. ಸೊ pressure is directly proportional to what? Mole fraction ಆದ್ರೆ then at 5 atmಗೆ 5 atm ಪ್ರೆಷರ್ಗೆ ಮೋಲ್ ಫ್ರಾಕ್ಷನ್ ಏನಾಗುತ್ತೆ? 5 times ಇನ್ಕ್ರೀಸ್ ಆಗುತ್ತೆ. 5 times is going to increases ಅಲ್ವಾ? ಸೊ ಈಗ ಪ್ರೆಷರ್ is directly is equals to 5 into x ಅಂತ ಮೋಲ್ ಫ್ರಾಕ್ಷನ್ ತಗೊಳ್ಳೋಣ. ಪ್ರೆಷರ್ is equals to 5 into 5 times of ಮೋಲ್ ಫ್ರಾಕ್ಷನ್ ಅಂದ್ರೆ 1.96 into 10 power minus 4 ನ 5 times ಮಲ್ಟಿಪ್ಲೈ ಮಾಡಿದ್ರೆ ಸೊ ನಮಗೆ ಆನ್ಸರು ಯು ವಿಲ್ ಗೆಟ್ ದ ಆನ್ಸರ್ 9.8 into 10 power minus 4 ಸಿಗುತ್ತೆ. 9.8 into 10 power minus 4. So it is approximately equals to the 10 into 10 power minus 4. 10 into 10 power minus 4 ಅಂತ ನಾವು ಕನ್ಸಿಡರ್ ಮಾಡ್ಬೋದು. 10 into 10 power minus 4. ಸೊ ಈಗ ಇದನ್ನ ಇಫ್ this we can also in terms we can write in terms of 1 into 10 power minus 3. See, based on option you have to convert the units. So 1 into 10 power minus 3 ಆನ್ಸರ್ ಇದೆ. ಇಲ್ಲಿ we don't have 10 into 10 powers. So that 1 into 10 powers ಇರೋದ್ರಿಂದ ಪವರ್ಸ್ ಅನ್ನ ನಾವು ಕನ್ವರ್ಟ್ ಮಾಡ್ಕೊಂಡಾಗ we can get the answer 1 into 10 power minus 3. Okay. So this is the 1 into 10 power minus 3 is the answer for what? This pressure. Okay. 5 atm ಅಲ್ಲಿ ನಿಮಗೆ 1 into 10 power minus 3 moles ಅಷ್ಟು ನೈಟ್ರೋಜನ್ ಗ್ಯಾಸ್ ಏನಾಗುತ್ತೆ? ಡಿಸಾಲ್ವ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ 10th ಕ್ವಶನ್ ಹೋಗೋಣ. ಸೊ ಎ ಸೊಲ್ಯೂಷನ್ ಆಫ್ 1.25 gram of P in 50 gram of water. Okay, in 50 gram of water lowers freezing point by 0.3 degree Celsius. Molar mass of P is, where P is we can consider as what? Solute ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಮ್ಗೆ ಏನ್ ಕೊಟ್ಟಿದ್ದಾರೆ? KF ಕೊಟ್ಟಿದ್ದಾರೆ. ಮೋಲಾರ್ ಮಾಸ್ ಆಫ್ P ಫಾಸ್ಫರಸ್. ಸೊ ಸೊಲ್ಯೂಟ್ P is what? ಫಾಸ್ಫರಸ್ ಅಂತ ಕೊಟ್ಟಿರೋದು. ಓಕೆ, ಸೊ ಈಗ ಮೋಲಾರ್ ಮಾಸ್ ಆಫ್ ಫಾಸ್ಫರಸ್ ಕೊಟ್ಟಿದ್ದಾರೆ. ದೆನ್ KF ಡಿಪ್ರೆಷನ್ ಕಾನ್ಸ್ಟೆಂಟ್ ಕೊಟ್ಟಿದ್ದಾರೆ. ದೆನ್ ಡಿಗ್ರಿ ಆಫ್ ಅಸೋಸಿಯೇಷನ್ ಆಫ್ ಫಾಸ್ಫರಸ್ ಇನ್ ವಾಟರ್ ಅನ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಡಿಗ್ರಿ ಆಫ್ ಡಿಸೋಸಿಯೇಷನ್ ಅನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಈಗ ಫಸ್ಟ್ ಗಿವನ್ ಏನ್ ಕೊಟ್ಟಿದ್ದಾರೆ? ಗಿವನ್ ಓಕೆ, KF is equals to ಎಷ್ಟು ಕೊಟ್ಟಿದ್ದಾರೆ? 1.86 ಕೆಲ್ವಿನ್ kg per mole ಅಷ್ಟು ಕೊಟ್ಟಿದ್ದಾರೆ. ಓಕೆನಾ, ದೆನ್ ಅದಾದ್ಮೇಲೆ ವೆಯ್ಟ್ ಕೊಟ್ಟಿದ್ದಾರೆ 1.25 ಗ್ರಾಮ್ ವೆಯ್ಟ್ ಆಫ್ ಫಾಸ್ಫರಸ್ ಕೊಟ್ಟಿದ್ದಾರೆ. ದೆನ್ ವೆಯ್ಟ್ ಆಫ್ ಸಾರಿ ಇದನ್ನ WB ಅಂತ ತಗೊಳ್ಳೋಣ. WA is 50 ಗ್ರಾಮ್ ಕೊಟ್ಟಿದ್ದಾರೆ. ಓಕೆ, ದೆನ್ ನೆಕ್ಸ್ಟ್ ಡೆಲ್ಟಾ ಟಿ ಕೊಟ್ಟಿದ್ದಾರೆ. ಡೆಲ್ಟಾ TF ಕೊಟ್ಟಿದ್ದಾರೆ. ಲೋಯರಿಂಗ್ ಆಫ್ ಫ್ರೀಸಿಂಗ್ ಪಾಯಿಂಟ್ ಎಷ್ಟು? 0.3 ಡಿಗ್ರಿ ಸೆಲ್ಸಿಯಸ್. 0.3 ಡಿಗ್ರಿ ಸೆಲ್ಸಿಯಸ್ ಕೊಟ್ಟಿದ್ದಾರೆ. ಸೊ ಈಗ ನಾವೇನ್ ಮಾಡಬೇಕು? ಡಿಗ್ರಿ ಆಫ್ ಅಸೋಸಿಯೇಷನ್ ಆಫ್ ಫಾಸ್ಫರಸ್, ಮೋಲಾರ್ ಮಾಸ್ ಡಿಗ್ರಿ ಆಫ್ ಅಸೋಸಿಯೇಷನ್ ಆಫ್ ಫಾಸ್ಫರಸ್ ಅನ್ನ ನಾವು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಓಕೆನಾ, ಈಗ ಆಸ್ ದಿಸ್ ಒನ್ ಆಸ್ ಫಾಸ್ಫರಸ್ ಅಂಡರ್ಗೋಸ್ ಅಸೋಸಿಯೇಷನ್. ಈಗ ಫಾಸ್ಫರಸ್ ಅಸೋಸಿಯೇಷನ್ ಆದ್ರೆ ಓಕೆ, ಸೊ ಈಗ ಎಸ್ ವೆನ್ 2 moles of phosphorus undergoes association it forms P2. okay, it forms molar mass of phosphorus is what? P2. actually here molar mass of phosphorus 94 ಕೊಟ್ಟಿದ್ದಾರೆ, but atomic mass of phosphorus is what? 34. okay na, so that
sorry, not 34, 32 is the atomic mass of phosphorus. ಇಲ್ಲಿ 94 ಕೊಟ್ಟಿದ್ದಾರೆ ಅಂದ್ರೆ ನಮಗೆ P2 ನ ಪ್ರಾಡಕ್ಟ್ ಸೈಡ್ ಅಲ್ಲಿ ತಗೋಬೇಕಾಗುತ್ತೆ. ಓಕೆನಾ? ಸೊ ದಟ್ 2 moles of phosphorus ಏನಾಗ್ತಿರೋದು ಇಲ್ಲಿ ಇನ್ವಾಲ್ವ್ ಆಗ್ತಿರೋದು. ಸೊ ದಟ್ P2P is going to give what? P2. ಸೊ ಅವಾಗ ನಮಗೆ n factor is equals to 2 ಆಗುತ್ತೆ. Then using the above this given data we can write the equation molar in order to find out the mass of the solute, that is mass of the phosphorus question mark. So mass of the phosphorus is equals to Kf into Wb into 1000 divided by Mb into Wa. Okay na? So now mass of phosphorus is equals to Kf is given 1.86 into Wb is 1.25 into 1000 divided by, so MB is given 94 ಕೊಟ್ಟಿದ್ದಾರೆ into sorry WA is 50. WA is what? 50. And sorry, here 0.3 degree Celsius temperature, temperature we are not using. MB is number of moles involved here. Just a minute. M based on the given data we can write the expression. Okay, we can write the expression M is equals to 1000 into 1.86. What is 1.86? Kf value into Wa. So then 1.86 into, okay, then we can write 1.25. So this is what weight of WBS, then divided by then in a denominator 50 into WA weight, then 0.3. So temperature. Okay na? This is temperature, the delta TF value. So mathematical expression is M is equals to Kf molality equation you can take instead of this. So M is equals to determination of molar mass of P is equals to Kf into WB into 1000 divided by MB. Okay, MB into delta TF. Yes, so because delta molar mass we have taken to the left side, no? So here instead of MB you should take what? WA. Okay, sorry, WA. Yes, here WA. So the same values I am substituting here. Then if you solve this now you will get the answer 155. Okay, you will get the answer is what? 155. Now then by using this data we can calculate I is equals to normal molar mass, normal molar mass, because ಇಲ್ಲಿ degree of dissociation ಕೇಳಿರೋದು. after degree of association, not dissociation, after association ಎಷ್ಟಿರುತ್ತೆ ಅಂತ. normal molar mass by observed. Okay, observed molar mass, that is equals to 94 is normal molar mass. ನಮ್ಗೆ ಅಬ್ಸರ್ವ್ molar mass ಎಷ್ಟಿದೆ? 155 ಇದೆ. ಇವೆರಡನ್ನ ಸಾಲ್ವ್ ಮಾಡಿದ್ರೆ we will get 0.606 ನಿಮಗೆ ಆನ್ಸರ್ ಸಿಗುತ್ತೆ. ಓಕೆ, then degree of dissociation is denoted by the symbol alpha, that is equals to 1 minus I divided by 1 minus 1 by n formula we have. Okay, 1 minus I by 1 minus 1 by n, that is equals to, okay, alpha 1 minus 0.606 is the I value divided by 1 minus 1 divided by 2. So where n is here we have taken n is equals to 2 based on the association of the phosphorus. So if we solve this now, that is that will becomes you will get the answer 0.788
or this one you can write 78.8%. If you convert this value into percentage, no, you will get 78.8%. that is approximately equal to 80%. so 80% ನಿಮಗೆ ಆನ್ಸರು ಆಪ್ಷನ್ ಎ ಅಲ್ಲಿದೆ. ಸೊ ದಟ್ ಯು ಕ್ಯಾನ್ ಚೂಸ್ ಆಪ್ಷನ್ ಎ ಆಸ್ ದ ಆನ್ಸರ್. ಓಕೆ, ದೆನ್ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. After adding non-volatile solute, freezing point of water decreases to minus 0.186 degree Celsius. Calculate the lowering freezing point of lowering freezing point. Then calculate delta TB. Okay, lowering freezing point andre eno delta TB. If Kf is equals to 1.86 Kelvin kilojoule per mole and Kb is equals to 0.521 kilo kg per mole. So ಈಗ ಇಲ್ಲಿ ನಾನ್ ವಾಲಟೈಲ್ ಸೊಲ್ಯೂಟನ್ನ ಆ್ಯಡ್ ಮಾಡಿದ್ದಾದ್ಮೇಲೆ ಫಾರ್ ವಾಟರ್ಗೆ ಎಷ್ಟು ಡಿಕ್ರೀಸ್ ಆಗ್ತಾ ಇದೆ ಫ್ರೀಸಿಂಗ್ ಪಾಯಿಂಟು ಮೈನಸ್ 0.186 ಡಿಗ್ರಿ ಸೆಲ್ಸಿಯಸ್ ಫ್ರೀಸಿಂಗ್ ಪಾಯಿಂಟು ಡಿಕ್ರೀಸ್ ಆಗ್ತಾ ಇದೆ. ಸೊ ಈಗ ನಾವು ಅದಕ್ಕೆ ಕ್ಯಾಲ್ಕುಲೇಟ್ ಲೋಯರಿಂಗ್ ಆಫ್ ಫ್ರೀಸಿಂಗ್ ಪಾಯಿಂಟನ್ನು ಫೈಂಡ್ ಔಟ್ ಮಾಡಬೇಕು. ಡೆಲ್ಟಾ ಟಿ ಎಫ್ ಅನ್ನ ಫೈಂಡ್ ಔಟ್ ಮಾಡಬೇಕು. ನಮಗೆ ಕೆ ಎಫ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಕೆ ಎಫ್ ವ್ಯಾಲ್ಯೂ ಇಸ್ ಗಿವನ್. ಓಕೆ, ಸೊ ಬೈ ಯೂಸಿಂಗ್ ದಿಸ್ ಡೇಟಾ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಆನ್ಸರ್. ಸೊ ಈಗ ನಾವು ಡೆಲ್ಟಾ ಟಿ ಎಫ್ ಇಸ್ ಈಕ್ವಲ್ಸ್ ಟು ವಾಟ್? ಡೆಲ್ಟಾ ಟಿ ಎಫ್ ಅಂತ ಅಂದರೆ ಟಿ ನಾಟ್ ಎಫ್ ಮೈನಸ್ ಟಿ ಎಫ್. ಓಕೆ, ಟಿ ನಾಟ್ ಎಫ್ ಮೈನಸ್ ವಾಟ್? ಟಿ ಎಫ್. ದಟ್ ಈಸ್ ಈಕ್ವಲ್ಸ್ ಟು ಟಿ ನಾಟ್ ಎಫ್ ನ ನಾವು 0 ಅಂತ ಕನ್ಸಿಡರ್ ಮಾಡ್ಕೋಬೇಕು. ಮೈನಸ್ 0.186 ಡಿಗ್ರಿ ಸೆಲ್ಸಿಯಸ್ ಅಂತ ಕೊಟ್ಟಿದ್ದಾರೆ. ಸೊ ಇದೆರಡನ್ನ ನೀವು ಸಾಲ್ವ್ ಮಾಡಿದ್ರೆ ಯು ವಿಲ್ ಗೆಟ್ ಪ್ಲಸ್ 0.186 ಡಿಗ್ರಿ ಸೆಲ್ಸಿಯಸ್ ನಿಮಗೆ ಆನ್ಸರ್ ಸಿಗುತ್ತೆ. ಸೊ ಈಗ ನಮಗೆ ಡೆಲ್ಟಾ ಟಿ ಎಫ್ ವ್ಯಾಲ್ಯೂ ಫಾರ್ಮುಲಾ ಗೊತ್ತಿದೆ, ಕೆ ಎಫ್ ಇಂಟು ಎಮ್ ಅಂತ. ಸೊ ದಟ್ ಈಸ್ ಈಕ್ವಲ್ಸ್ ಟು ಕೆ ಎಫ್ ಇಂಟು ಎಮ್ ಅಂದರೆ ಏನು? ಡಬ್ಲ್ಯೂ ಬಿ ಇಂಟು 1000 ಮೊಲಾಲಿಟಿ ಇಕ್ವೇಶನ್ ಡಿವೈಡೆಡ್ ಬೈ mb into WA. So this is the molality expression. Okay, this is what molality expression. Or m place alli instead of this m is equals to we can also write delta tf is equals to equate ಮಾಡಿದ್ರೆ kf ಅಂತ ಬರುತ್ತೆ. ಸೊ ಈಗ ಇಲ್ಲಿ ಈ ಎಕ್ಸ್ಪ್ರೆಷನ್ ಅನ್ನ ನಾವು ಈಕ್ವೇಟ್ ಮಾಡಿಕೊಂಡ್ರೆ ಏನಾಗುತ್ತೆ? m is equals to molality is equals to delta tf divided by kf ಅಂತ ಆಗುತ್ತೆ. ಬೇಸ್ಡ್ ಆನ್ ದ ಗಿವನ್ ಡೇಟಾ m is equals to what is delta tf? ನಮಗೆ ಪ್ಲಸ್ 0.186 ಡಿಗ್ರಿ ಸಿಕ್ಕಿದೆ. 0.186 ಡಿಗ್ರಿ ಸೆಲ್ಸಿಯಸ್ ಡಿವೈಡೆಡ್ ಬೈ kf is given 1.86 ಡಿಗ್ರಿ ಸೆಲ್ಸಿಯಸ್. ಇವೆರಡನ್ನ ಸಾಲ್ವ್ ಮಾಡಿದ್ರೆ 0.1 ನಮಗೆ ಆನ್ಸರು ಸಿಗುತ್ತೆ. 0.1 ಮೊಲಾಲ್ ಆನ್ಸರ್ ಸಿಗುತ್ತೆ. ಬೈ ಯೂಸಿಂಗ್ ದಿಸ್ ಡೆಲ್ಟಾ ಟಿ ಬಿ ಇಸ್ ಈಕ್ವಲ್ಸ್ ಟು ಕೆ ಬಿನೂ ನಮಗೆ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಸೊ ಡೆಲ್ಟಾ ಟಿ ಬಿ ಇಸ್ ಈಕ್ವಲ್ಸ್ ಟು ಕೆ ಬಿ ಇಂಟು ಎಮ್ ಫಾರ್ಮುಲಾ ಗೊತ್ತಿದೆ. ಈಗ ಡೆಲ್ಟಾ ಟಿ ಬಿ ದಿಸ್ ಇಸ್ ವಾಟ್? ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್. ಡೆಲ್ಟಾ ಟಿ ಬಿ ಇಸ್ ಈಕ್ವಲ್ಸ್ ಟು ನಮಗೆ ಕೆ ಬಿ ವ್ಯಾಲ್ಯೂ ಕೊಟ್ಟಿದ್ದಾರೆ 0.521 ಕೆಲ್ವಿನ್ ಕೆ ಜಿ ಪರ್ ಮೋಲ್ ಅಂತ, ಇಂಟು ಎಮ್ ವ್ಯಾಲ್ಯೂ ನಮಗೆ 0.1 ಬಂದಿದೆ. ಓಕೆ, ಇವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ 0.0521 ಕೆಲ್ವಿನ್ ಕೊಟ್ಟಿದ್ದಾರೆ. ಡೆಲ್ಟಾ ಟಿ ಬಿ ಇಸ್ ಈಕ್ವಲ್ಸ್ ಟು 0.0521 ಕೆಲ್ವಿನ್ ಕೊಟ್ಟಿದ್ದಾರೆ. ಸೊ ದಟ್ ಯು ಕ್ಯಾನ್ ಯೂಸ್ ಈಗ ಬೇಸ್ಡ್ ಆನ್ ದ ಆನ್ಸರ್ಸ್ ಆಪ್ಷನ್ ಎ ಅಲ್ಲಿ ನಿಮಗೆ 0.0521 ಕೆಲ್ವಿನ್ ಇದೆ. ಯು ಕ್ಯಾನ್ ಯೂಸ್ ದಿಸ್ ಆನ್ಸರ್ ಫಾರ್ ದಿಸ್ ಆನ್ಸರ್. ಈಗ ಕ್ವಶನ್ ಏನಂತ ಅಂದರೆ ಐಲ್ ರಿಪೀಟ್ ಇಟ್. ಸೊ ಒಂದು ನಾನ್ ವಾಲಟೈಲ್ ಸೊಲ್ಯೂಟನ್ನ ವಾಟರ್ಗೆ ಆ್ಯಡ್ ಮಾಡಿದಾಗ ಏನಾಗುತ್ತೆ? ಆ ಫ್ರೀಸಿಂಗ್ ಪಾಯಿಂಟ್ ಆಫ್ ವಾಟರು ಮೈನಸ್ 0.186 ಡಿಗ್ರಿ ಸೆಲ್ಸಿಯಸ್ಸು ಕಡಿಮೆ ಆಗುತ್ತೆ. ಹಾಗಿದ್ರೆ ಕ್ಯಾಲ್ಕುಲೇಟ್ ದ ಲೋಯರಿಂಗ್ ಫ್ರೀಸಿಂಗ್ ಪಾಯಿಂಟು ಡೆಲ್ಟಾ ಟಿ ಎಫ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಫಸ್ಟ್ ಕೇಳಿದ್ದಾರೆ. ಡೆಲ್ಟಾ ಟಿ ಎಫ್ ವಿ ಶುಡ್ ಕ್ಯಾಲ್ಕುಲೇಟ್. ಸೊ ಅದಕ್ಕೆ ಗಿವನ್ ಆ್ಯಂಡ್ ಆಲ್ಸೋ ಕ್ಯಾಲ್ಕುಲೇಟ್ ಡೆಲ್ಟಾ ಟಿ ಬಿ ಅಂತಲೂ ಹೇಳಿದ್ದಾರೆ. ಓಕೆ, ಸೊ ಗಿವನ್ ಡೇಟಾ ಕೆ ಎಫ್ ಕೊಟ್ಟಿದ್ದಾರೆ, ಕೆ ಬಿ ಕೊಟ್ಟಿದ್ದಾರೆ. ಬೈ ಯೂಸಿಂಗ್ ದಟ್ ವಿ ನೀಡ್ ಟು ಕ್ಯಾಲ್ಕುಲೇಟ್ ಡೆಲ್ಟಾ ಟಿ ಎಫ್ ಅಂಡ್ ಡೆಲ್ಟಾ ಟಿ ಬಿ. ಓಕೆ, ಸೊ ದಿಸ್ ಇಸ್ ದ ಸೊಲ್ಯೂಷನ್. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ, 12th ಕ್ವಶನ್. ಸೊ ಈಗ ಇದರಲ್ಲಿ 0.06% aqueous solution of urea is isotonic with. ಸೊ ಐಸೋಟೋನಿಕ್ ವಿತ್ ವಿಚ್ ಸೊಲ್ಯೂಷನ್ ಅನ್ನೋದನ್ನ ನಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕು. ಓಕೆ, ಈಗ 0.06% ಏಕ್ವೇಸ್ ಸೊಲ್ಯೂಷನ್ ಅಂತ ಅಂದರೆ ಅದ್ರ ಮೊಲಾರಿಟಿ ಎಷ್ಟಿರುತ್ತೆ? ದ್ಯಾಟ್ ವಿ ಶುಡ್ ನೋ. ಓಕೆ, ಆ್ಯಂಡ್ ಆಲ್ಸೋ
that we should know. Then now we'll calculate the molarity of that percentage. So now molarity of 0.06% of urea, 0.6% urea is equals to, okay, is equals to 0.06 into 1000. This is for 1 liter alva, to the, okay, to the 60 into 100, 60 into what, 100. Okay, so ಇದನ್ನ ಸಾಲ್ವ್ ಮಾಡಿದ್ರೆ 100 ones are 100 tens are, okay, 100 ones are 100 tens are. So you will get the answer 0.06 into 10 divided by 60 ಬರುತ್ತೆ. ಇದನ್ನ ಸಾಲ್ವ್ ಮಾಡಿದ್ರೆ ನಮಗೆ ಆನ್ಸರು 0.01 ಮೊಲಾರಿಟಿ ಸಿಗುತ್ತೆ. ಓಕೆ, ದೆನ್ ಮತ್ತೆ ಐಸೋಟೋನಿಕ್ ಸೊಲ್ಯೂಷನ್ ಆಗಿರೋದ್ರಿಂದ ಸೇಮ್ ಆಸ್ಮೋಟಿಕ್ ಪ್ರೆಷರು ಇರುತ್ತೆ ವಿತ್ ದೀಸ್ ಆಪ್ಷನ್ಸ್ ಸೊಲ್ಯೂಷನ್ಸ್. ಸೊ ದಟ್ ಈಗ ಆಸ್ಮೋಟಿಕ್ ಪ್ರೆಷರ್ ಏನಾಗುತ್ತೆ ನಮಗೆ ಗೊತ್ತಿರೋ ಹಾಗೆ ಪೈ ಇಸ್ ಈಕ್ವಲ್ಸ್ ಟು ಸಿ ಇಂಟು ಆರ್ ಟಿ. ಕಾನ್ಸಂಟ್ರೇಷನು ಆರ್ ಇಸ್ ಗ್ಯಾಸ್ ಕಾನ್ಸ್ಟೆಂಟು, ಟಿ ಇಸ್ ಟೆಂಪರೇಚರ್. ಓಕೆ, ಈಗ therefore 0.01 molarity solution of urea will be isotonic with 0.01, okay, 0.01 molarity of glucose. ಸೊ ಯಾಕೆ ಅಂತ ಅಂದರೆ ನಮಗೆ ಮಾಸ್ ಆಫ್ 0.06% ಆಫ್ ಯೂರಿಯಾದು ಮೊಲಾರಿಟಿನ ಫೈಂಡ್ ಔಟ್ ಮಾಡಿದ್ರೆ 0.01 ಮೊಲಾರಿಟಿ ಇದೆ. ಹಾಗಿದ್ರೆ ಈ 0.01 ಮೊಲಾರಿಟಿ ಇರುವಂಥ ಸೊಲ್ಯೂಷನ್ನು ಆಪ್ಷನ್ ಯಾವುದ್ರಲ್ಲಿದೆ ನಮಗೆ? ಆಪ್ಷನ್ 4 ಅಲ್ಲಿ 0.01 ಮೊಲಾರಿಟಿ ಆಫ್ ಗ್ಲೂಕೋಸ್ ಸೊಲ್ಯೂಷನ್ನು ಅಂತ ಇದೆ ಅಲ್ವಾ. ಈಗ ಈ 0.01 ಮೊಲಾರಿಟಿ ಆಫ್ ಗ್ಲೂಕೋಸ್ ಅಂಡ್ 0.01 ಮೊಲಾರಿಟಿ ಆಫ್ ಯೂರಿಯಾ ಸೊಲ್ಯೂಷನ್ಸು ಐಸೋಟೋನಿಕ್ ವಿತ್ ಈಚ್ ಅದರ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಐಸೋಟೋನಿಕ್ ಅಂದ್ರೆ ಎರಡು ಸೇಮ್ ಆಸ್ಮೋಟಿಕ್ ಪ್ರೆಷರ್ ಅನ್ನ ಹೊಂದಿದೆ ಅಂತ ಅಂದ್ರೆ. ಸೊ ವಿ ಕ್ಯಾನ್ ಆಪ್ಟ್ ದಿಸ್ ಫೋರ್ತ್ ಆಪ್ಷನ್, 0.01 ಮೊಲಾರಿಟಿ ಮೋಲ್ ಆಫ್ ಗ್ಲೂಕೋಸ್ ಸೊಲ್ಯೂಷನ್ ಅನ್ನ ನಾವು ಚೂಸ್ ಮಾಡಬೇಕಾಗುತ್ತೆ. ಬಿಕಾಸ್ two solutions are having the same osmotic pressure. So that, so ಇಲ್ಲಿ glucose 0.01 mole of glucose solution is having the same osmotic pressure with the 0.01 mole of what, urea solution ಅಂತ ನಾವು ಹೇಳ್ಬೋದು. Okay, so now the answer is option 4. Next question ಹೋಗೋಣ. Osmotic pressure of solution can be increased by, osmotic pressure of solution can be increased by. So if the osmotic pressure, okay, osmotic pressure is equals to, ನಮಗೆ ಗೊತ್ತಿರೋ ಹಾಗೆ pi is equals to C into R into T. Pi is equals to C into R into T, where C is the concentration, R is the gas constant, T is the temperature. ನೋಡಿ, as per this equation, increasing the temperature of the solution. See, ಈಗ ಆಸ್ಮೋಟಿಕ್ ಪ್ರೆಷರು ಮತ್ತೆ ಈ ಕಾನ್ಸಂಟ್ರೇಷನ್ ಟರ್ಮ್ಸ್ ಏನಿದೆ ರೈಟ್ ಸೈಡು, ಅದೆಲ್ಲ ಏನು ಡೈರೆಕ್ಟ್ಲಿ ಪ್ರಪೋರ್ಷನಲ್. ಅಂದ್ರೆ ಇಫ್ ದ ಆಸ್ಮೋಟಿಕ್ ಪ್ರೆಷರ್ ಇನ್ಕ್ರೀಸಸ್, ದೀಸ್ ರೈಟ್ ಸೈಡ್ ಟರ್ಮ್ಸ್ ಆಲ್ಸೋ ಇನ್ಕ್ರೀಸಸ್ ಅಂತ. ಅದೇ ಇಫ್ ಇನ್ ಕೇಸ್ ಏನಾದ್ರು ಇದು ನಮಗೆ ಒನ್ ರೆಸಿಪ್ರೋಕಲ್ ಫಾರ್ಮ್ ಅಲ್ಲಿ ಇತ್ತು ಅಂತ ಅಂದ್ರೆ, ಸಿ ಅಂಡ್ ಟಿ. ಓಕೆ, ಸೊ ಈಗ ಪ್ರೆಷರ್ ಆಸ್ಮೋಟಿಕ್ ಪ್ರೆಷರ್ ಇನ್ಕ್ರೀಸ್ ಆಯಿತು ಅಂತ ಅಂದ್ರೆ ದೀಸ್ ಟರ್ಮ್ಸ್ ಏನಾಗ್ತಿತ್ತು, ಡಿಕ್ರೀಸ್ ಆಗ್ತಿತ್ತು. ಬೇಸ್ಡ್ ಆನ್ ದಿಸ್ ಎಕ್ಸ್ಪ್ರೆಷನ್ ನಾವು ಆಪ್ಷನ್ ನೋಡೋಣ. ಫಸ್ಟ್ ಒನ್, ಇನ್ಕ್ರೀಸಿಂಗ್ ದ ಟೆಂಪರೇಚರ್